ಚಿನ್ನು ನೀನ್ ಹೇಳೋದನ್ನ ಅರ್ಥ ಮಾಡ್ಕೊ. ಹುಟ್ಟಿ ಒಬ್ಳೇ ಇದ್ದಾಳ, ಅವಳು ಒಬ್ಳೆ ಮಲಗಿದ್ರ, ಈಗ ಎಚ್ಚರಾದ್ರ ಮತ್ತೆ ಯಾರು ಪಕ್ಕದಲ್ಲಿ ಇರ್ಲಿಕ್ಕಂದ್ರ ಭಯ ಪಡ್ತಾಳ. ಪ್ಲೀಸ್ ಹುಟ್ಟಿ ಹತ್ರ ಹೋಗ್ ಚಿನ್ನು. ಪ್ಲೀಸ್ ಶಿವು, ನೀವು ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ನಾನು ಹೇಳೋದನ್ನು ಸ್ವಲ್ಪ ಕೇಳಿ. ಸರಿ, ನೀನ್ ಹೇಳೋದಾದ್ರೂ ಕೇಳ್ತೀನಿ. ಆದ್ರೆ ನಾವಿಬ್ರು ಮೊದಲ ಇರೋಣ ಅಂತ ಮಾತ್ರ ಹೇಳ್ಬೇಡ. ಬೇಕಾದ್ರೆ ಏನಾದ್ರೂ ಹೇಳು, ಕೇಳ್ತೀನಿ. ಪ್ಲೀಸ್ ಅದೊಂದ್ ಮಾತ್ರ ನನ್ನಿಂದ ಸಾಧ್ಯ ಇಲ್ಲ, ಅದ್ ಮಾತ್ರ ಹೇಳ್ಬಿಡ ಚಿನ್ನು. ಯಾಕೆ ಶಿವು ಹಂಗೆ ಹೇಳ್ತೀಯ? ಯಾಕೆ ಅಂಥದ್ದೇನ್ ಮಾಡಿದೀನಿ? ನಾವ್ ಯಾಕೆ ಮೊದಲು ತರ ಇರಕ್ಕಾಗಲ್ಲ? ಯಾಕೆ ಹೇಳು? ಮೊದ್ಲೆಲ್ಲ ನೀನೇ ತಾನೇ ನನ್ಗೆ ಈ ಪ್ರೀತಿ ಉಡ್ಸಿದ್ದು. ನಾನ್ ಫಸ್ಟ್ ಬಂದಿದ್ದ, ನೀವೇ ತಾನೇ ಬಂದಿರೋದು. ಒಬ್ಬ ನೆನಪಾಗ್ಲಿಲ್ಲ? ನಿನ್ ಗಂಡ ಹೆಂಡತಿ, ನಿಮ್ಮಮ್ಮ ಎಲ್ಲರೂ ಇವಾಗ ಎಲ್ಲ ಆಸೆ ಉಡಿಸಿ ಈಗ ಮರಿ ಅಂದ್ರೆ ಹೆಂಗಾಗುತ್ತೆ ಶಿವು? ಪ್ಲೀಸ್ ಶಿವು, ಅರ್ಥ ಮಾಡ್ಕೊ ಶಿವು. ನಿನ್ ಸಲುವಾಗಲ್ವಾ ನಾನು ನಮ್ಮ ಅಪ್ಪ ಅಮ್ಮನ ಬಿಟ್ಟು ನಿಮ್ಮ ಊರಿಗೆ ಬಂದು ಒಬ್ಳೆ ಬಾಡಿಗೆ ಮನೇಲಿ ಇರೋದು. ಅರ್ಥ ಮಾಡ್ಕೊ ಶಿವು. ನನ್ಗೂ ಅರ್ಥ ಆಗುತ್ತೆ ಚಿನ್ನು, ಮತ್ತೆ ಏನ್ ಮಾಡಕ್ ಆಗಲ್ಲ. ಮೊದ್ಲೇ ನಾವು ನಮ್ ಗೌರಿಗೆ ಗೊತ್ತಾಗ್ಲಾರಂಗ ಏನಾದ್ರೂ ಮಾಡ್ಬೇಕಿತ್ತು. ಅಷ್ಟೊಂದು ತಲೆ ಕೆಡ್ಸನ್ಲಾರ್ದ ನಮ್ ವಿಷಯ ಗೌರಿಗೆ ಗೊತ್ತಾಗಂಗ ಆಗ್ಬಿಡ್ತು. ಈಗ ಮತ್ತೆ ನಾವಿಬ್ರು ಒಂದಾದ್ರ ಅವಳು ಬೇಜಾರಾಗಲ್ವಾ? ನೀನು ಸ್ವಲ್ಪ ಯೋಚನೆ ಮಾಡು. ಬರೀ ನೀನ್ ಹೇಳ್ತಿ ವಿಷಯ ಐತಿಯಲ್ಲ ಶಿವು, ಸ್ವಲ್ಪ ನನ್ನ ಸ್ಥಾನದಲ್ಲಿ ನಿಂತು ನೋಡು ನನ್ನ ಪರಿಸ್ಥಿತಿನ ಹೆಂಗಿದೆ ಅಂತ. ಪ್ಲೀಸ್ ಚಿನ್ನು, ನನ್ಗೂ ನಿನ್ ಪರಿಸ್ಥಿತಿ ಅರ್ಥ ಆಗುತ್ತಾ? ಪ್ಲೀಸ್ ನೀನ್ ಅಳ್ಬೇಡ, ಪ್ಲೀಸ್ ಕಣ್ಣೀರ್ ಹಾಕ್ಬೇಡ, ಕಣ್ಣೀರ್ ಒರ್ಸ್ಕೊ ಚಿನ್ನು. ಅಲ್ಲ ಶಿವು, ನನ್ ಕಣ್ಣೀರ್ ಬರ್ಸಕ್ಕೂ ನಿನ್ಗೆ ಇಷ್ಟ ಇಲ್ಲ, ಆದ್ರೆ ನನ್ನ ಒಳಗಿನ ಸಂಕಟ ನಿನಗ್ ಗೊತ್ತಾಗ್ತಾ ಇಲ್ವಾ? ನನ್ನ ಒಳಗೆ ಎಷ್ಟು ದುಃಖ ಇದೆ ಗೊತ್ತಾ ಶಿವು? ಪ್ಲೀಸ್ ಚಿನ್ನು, ಈಗ ಅಳೋದ್ ನಿಲ್ಸು ಫಸ್ಟ್. ನಿಲ್ಸಿ ಸ್ವಲ್ಪ ನನ್ ಸ್ಥಾನದಲ್ಲೂ ಇದ್ದು ಸ್ವಲ್ಪ ಯೋಚನೆ ಮಾಡು. ನಾನು ಏನ್ ಮಾಡ್ಬೋದು ಅಂತ ನೀನ ಹೇಳು. ನೀನ್ ಹೇಳ್ದಾಗೆ ಮಾಡ್ತೀನಿ. ನಿಜವಾಗ್ಲೂ ಶಿವು, ನೀವು ನಾನು ಹೇಳಿದಾಗ ಮಾಡ್ತೀರಾ? ಪ್ಲೀಸ್ ಹೇಳಿ ಶಿವು, ನನ್ ಮಾತು ಕೇಳ್ತೀರಾ? ಸರಿ ಆಯ್ತು, ಕೇಳ್ತೀನಿ. ಆದ್ರೆ ಗೌರಿಗೆ ಏನ್ ಹೇಳೋದು? ಅಯ್ಯೋ ಶಿವು, ನೀವು ಗೌರಿ ಅಕ್ಕನ ಕಡೆ ಚಿಂತೆ ಮಾಡೋದನ್ನ ಬಿಡಿ. ಫಸ್ಟ್ ನೀವು ನನ್ನಂದ ಇಷ್ಟಪಡ್ತಾ ಇದ್ದೀರಾ ಇಲ್ಲ ಫಸ್ಟ್ ಹೇಳಿ. ಇಷ್ಟ ಇದ್ದೇ ಇದ್ದಿದ್ರೆ ನೀನು ಅವತ್ತೇ ನಮ್ಮ ಮನೆಗ್ ಬಂದಾಗ ಏನಾದ್ರೂ ಹೇಳಿ ನಿನ್ನ ಹೊರಗಡೆ ಕಳಿಸ್ಬಿಡ್ತಿದ್ದೆ. ನೀನೇ ಅರ್ಥ ಮಾಡ್ಕೊ ಚಿನ್ನು. ನಿನ್ ಮೇಲೆ ಇನ್ನೂ ನನ್ಗೆ ಪ್ರೀತಿ ಆಗೇ ಇದೆ. ಅದಕ್ಕೆ ಅವತ್ತು ಅಮ್ಮನ ಹತ್ರ ಏನು ಹೇಳಾದೆ ಸುಮ್ಮನಾಗ್ಬಿಟ್ಟೆ. ನನ್ಗೂ ನೀನ್ ಬೇಕು ಚಿನ್ನು. ನಿಜನ ಶಿವು, ಈ ಮಾತು ನೀವ್ ಹೇಳ್ತಾ ಇದ್ದೀರಾ? ಹ್ಞೂ ಚಿನ್ನು, ನನ್ಗೆ ನಿನ್ ಮೇಲೆ ಅವಾಗ ಎಷ್ಟು ಪ್ರೀತಿ ಇತ್ತು ಈಗೂನು ಅಷ್ಟೇ ಪ್ರೀತಿ ಇದೆ. ಹಂಗೆ ನನ್ನ ಹೆಂಡತಿ ಮೇಲೆ ಕೂಡ ಅಷ್ಟೇ ಪ್ರೀತಿ ಇದೆ. ನನ್ಗೆ ಇಬ್ಬರನ್ನು ಕಳ್ಕೊಳಕ್ಕೆ ಇಷ್ಟ ಇಲ್ಲ. ನನ್ಗೆ ನೀನು ಬೇಕು, ನನ್ನ ಹೆಂಡತಿ ಗೌರಿನೂ ಬೇಕು. ಹೇಳಿಲ್ಲ ಶಿವು, ಅಷ್ಟೇ ಸಾಕು ಶಿವು. ಇನ್ನು ನನ್ನ ಮೇಲೆ ನಿಂಗೆ ಪ್ರೀತಿ ಇರೋದು ನಾನು ಊಹಿಸ್ಕೊಂಡು ಇರ್ಲಿಲ್ಲ. ಅವತ್ತು ಹಿಂಗೆಲ್ಲ ಮಾತಾಡ್ ಬಂದ್ಬಿಟ್ರಲ್ಲ, ನನ್ನ ಸಂಪೂರ್ಣವಾಗಿ ಮರೆತ್ಬಿಟ್ಟಿದ ಅನ್ಕೊಂಡಿದ್ದೆ. ಹಾಗಾದ್ರೆ ನನ್ಗೆ ಇನ್ನೂ ಖುಷಿ ಆಗ್ತಾ ಇದೆ. ಹಾಗಾದ್ರೆ ನಿಮ್ಗೆ ನನ್ನ ಮೇಲೆ ಇನ್ನೂ ಪ್ರೀತಿ ಆಗೇ ಇದೆನಾ? ಹ್ಞೂ ಚಿನ್ನು, ಏನಂದ್ರೆ ನನ್ಗೆ ಪ್ರಾಣ ಕಣೆ. ನೀನ್ ಬಿಟ್ಟು ಇರೋದು ಆಗೋದಿಲ್ಲ. ಹಾಗೆ ನನ್ನ ಹೆಂಡತಿನೂ ಬಿಟ್ಟು ಇರೋದ ಆಗೋದಿಲ್ಲ. ನನ್ಗೆ ನೀವಿಬ್ರು ಬೇಕು. ಸಾಕು ಶಿವ, ನನಗೆ ನಿಮ್ಗೆ ನನ್ನ ಮೇಲೆ ಇನ್ನೂ ಪ್ರೀತಿ ಇದೆ ಅಂದ್ರಲ್ಲ, ಅಷ್ಟು ಸಾಕು ನನಗೆ. ಗೌರಕ್ಕಗ ಏನಾದ್ರೂ ಹೇಳಿ ಮ್ಯಾನೇಜ್ ಮಾಡಿದ್ರಾಯ್ತು. ಬಿಡು ಶಿವು, ಗೌರಕ್ಕನು ನಾನು ನಮ್ಮ ಅಕ್ಕನ ತರನ ನೋಡ್ಕೊಂತೀನಿ. ಹ್ಞೂ ಚಿನ್ನು, ನನ್ಗೆ ನೀನ್ ಎಷ್ಟು ಮುಖ್ಯನೋ ಗೌರಿನೂ ಅಷ್ಟೇ ಮುಖ್ಯ. ಈಗ ಹೆಂಗಾದ್ರೂ ಮಾಡಿ ಗೌರಿ ಊರಿಗೆ ಹೋಗ್ಯಾಳ, ಅಷ್ಟೊತ್ತನ ಬರೋತನ ಇಬ್ರು ಇದೇ ತರ ಇರೋಣ. ಆಮೇಲೆ ಬಂದ್ಮೇಲೆ ಗೌರಿಗೆ ಇದೆಲ್ಲ ಹೇಳಿ ಎಲ್ಲರೂ ಮೂವರು ಚೆನ್ನಾಗಿರೋಣ. ತಗೋ, ಗೌರಿನ ಹೆಂಗಾದ್ರೂ ಮಾಡಿ ನಾನು ಮಾತಾಡಿ ಇದಕ್ಕೆ ಒಪ್ಪಿಸ್ತೀನಿ. ಸರಿ ಶಿವು, ನಾನು ಗೌರಕ್ಕನ ತಂಗಿ ತರನೇ ಇದ್ಬಿಡ್ತೀನಿ. ಗೌರಕ್ಕನ ಹೆಂಗಾದ್ರೂ ಇದನ್ನ ಒಪ್ಪಿಸ್ಬೋದು. ಆದ್ರೆ ನಿಮ್ಮ ಅಪ್ಪ ಅಮ್ಮನೇ ನನ್ಗೆ ಯಾಕೋ ನಿಮ್ಮ ಅಪ್ಪ ಅಮ್ಮ ಹೋಗ್ತಾರ ಇಲ್ಲ ಅನ್ನೋ ಡೌಟ್ ಇದೆ ಶಿವು. ಅಯ್ಯೋ ಚಿನ್ನು, ನೀನು ನಮ್ಮ ಅಪ್ಪ ಅಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ನನ್ಗೆ ಗೌರಿ ಒಬ್ಬಳು ಒಪ್ಪಿಟ್ರೆ ಸಾಕು. ಆಮೇಲೆ ಗೌರಿ ಒಪ್ಪಿದ್ರೆ ಗೌರಿನೇ ಅಪ್ಪ ಅಮ್ಮನ ಹೆಂಗಾದ್ರೂ ಒಪ್ಪಿಸ್ತಾಳೆ. ಫಸ್ಟು ಗೌರಿನ ಒಪ್ಪಿಸ್ಬೇಕು ನಾವಿಬ್ರು ಹೆಂಗಾದ್ರೂ ಮಾಡಿ. ಹೌದಾ ಶಿವು? ಸರಿ ಶಿವು, ಗೌರಕ್ಕ ಬಂದಾಗ ಇಬ್ರುನು ಗೌರಕ್ಕನ ಹತ್ರ ಎಲ್ಲಾನು ನಮ್ಮಿಬ್ಬರಲ್ಲಿ ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ಹೇಳಿಕೊಳ್ಳೋಣ. ಅವಾಗ ಗೌರಕ್ಕನು ಒಪ್ಕೋಬೋದು ಅಂತ ನನಗೂ ಅನ್ನಿಸ್ತಾ ಇದೆ. ಗೌರಕ್ಕ ಅಂದ ಬರ್ಲಿ ಇರು ಶಿವು.
ಸರಿ ಚಿನ್ನು, ಹಾಗೆ ಮಾಡೋಣ. ಹ್ಮ್. ಚಿನ್ನು, ಚಿನ್ನು, ಹಾ ಹೇಳಿ ಶಿವು. ಅದು ಐ ಲವ್ ಯು ಚಿನ್ನು. ಐ ಲವ್ ಯು ಟು ಶಿವು. ಶಿವು, ನಾವ್ ಯಾವಾಗ್ಲೂ ಇದೇ ತರ ಇರೋಣ ಶಿವು. ಗೌರಕ್ಕನ ಒಪ್ಲಿಕ್ಕಂದ್ರ ನನ್ ಕೈ ಬಿಡಬೇಡ ಶಿವು. ಇಲ್ಲ ಇರು ಚಿನ್ನು. ಗೌರಿ ಅಂತ ಬರ್ಲಿ. ನನ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟ್ ಪ್ರಯತ್ನ ಮಾಡ್ತೀನಿ ನಾವಿಬ್ರು ಒಂದಾಗಿರೋಕೆ. ಹಾ ಸರಿ ಶಿವು. ಸರಿ. ತುಂಬಾ ಲೇಟ್ ಆಗಿದೆ. ಪುಟ್ಟಿ ಒಬ್ಳೆ ಮಲಗಿದಾಳ. ನಡಿ, ಇಬ್ರು ಪುಟ್ಟಿ ಹತ್ರನೇ ಮಲ್ಗೋಣ. ಹಾ ಸರಿ ಬನ್ನಿ ಶಿವು. ಹೌದು, ಪುಟ್ಟಿ ಒಬ್ಬಳೆ ಮಲಗಿದಾಳ, ಅದ್ರಾಗ ಭಯ ಪಡ್ತಾಳ ಅಂತೀರ. ತುಂಬಾ ಕತ್ಲಾಗಿದೆ, ಬನ್ನಿ ಅಲ್ಲೇ ಮಲ್ಗೋಣ. ನಾನು ಪುಟ್ಟಿಗೆ ಎಣ್ಣೆ ಅಮ್ಮನ ತರನೇ ಇರ್ತೀನಿ, ತಗೊಳ್ಳಿ ಶಿವು. ಸರಿ ಚಿನ್ನು. ಶಿವು, ಶಿವು, ಹೇಳಿ ಚಿನ್ನು. ಇನ್ನೂ ಬರಕ್ಕ ಒಪ್ಪಿಲ್ಲ. ನಾವಿಬ್ರು ಹಾಗೆ ಮಲ್ಗೋದು ತಪ್ಪು ಅನ್ಸ್ತೈತಿ. ಈಗ ಬ್ಯಾಡ ಶಿವು, ನೀವು ಇಲ್ಲೇ ಬೆಡ್ರೂಮ್ ಅಲ್ಲೇ ಮಲಗಿ, ನಾನು ಪುಟ್ಟಿ ಹತ್ರ ಮಲಗ್ತೀನಿ. ಆಮೇಲೆ ಗೌರಿ ಅಕ್ಕ ಬಂದ್ಮೇಲೆ ಎಲ್ಲಾನು ಮಾತಾಡಿ ಅವಾಗ ಎಲ್ಲರೂ ಚೆನ್ನಾಗಿರೋಣ. ಈಗೇನು ಇದ್ದೇ ಮಲಗಿ ಶಿವು, ನಾನು ಹೋಗ್ತೀನಿ ಪುಟ್ಟಿ ಹತ್ರ. ಆಗತ್ತೀಯ ಚಿನ್ನು. ಸರಿ ಚಿನ್ನು, ಹೋಗ್ ಮಲಗ್ ಹೋಗು. ಪುಟ್ಟಿ ಒಬ್ಳೆ ಇದ್ದಾಳೆ, ಹೋಗಾಗಾದ್ರೆ. ಹಾ ಸರಿ ಶಿವು. ಕತೆ ಮುಂದುವರಿಯುವುದು.